ಫಯಾಜ್ನನ್ನ ಗಲ್ಲಿಗೆ ಹಾಕಲು ಒತ್ತಾಯಿಸಿ ಪ್ರತಿಭಟನೆ. ಗದಗ ಜಿಲ್ಲಾ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕುಮಾರಿ ನೇಹಾ ಹಿರೇಮಠ್ ಕೊಲೆಯನ್ನ ಖಂಡಿಸಿ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಇಂದು ನಗರದ ಜಾಗೃತ ದೇವರು ಶ್ರೀ ಹಾವಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಮಯದಲ್ಲಿ ಸೇನೆಯ ಕಾರ್ಯಕರ್ತರು ಮಾತನಾಡಿ, ಈ ಲವ್ ಜಿಹಾದ್ನಲ್ಲಿ ತೊಡಗಿರುವ ಫಯಾಜ್ನನ್ನ ಗಲ್ಲಿಗೇರಿಸಬೇಕು ಮತ್ತು ಮುಸ್ಲಿಂ ಯುವಕರು ತಮ್ಮ ತಮ್ಮ ಧರ್ಮದ ಯುವತಿಯರೊಂದಿಗೆ ಹೇಗಾದರೂ ಇರಿ, ಆದರೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ತಂಟೆಗೆ ಬಂದರೆ ನಾವು ಸುಮ್ಮನಿರೋಲ್ಲ. ಕುಮಾರಿ ನೇಹಾಳ ಸಾವಿನಲ್ಲೂ ರಾಜಕೀಯ ಮಾಡುತ್ತಿರುವ ರಾಜ್ಯದ ಮುಖ್ಯಮಂತ್ರಿಗಳೇ, ಗೃಹ ಮಂತ್ರಿಗಳೇ ಆರೋಪಿಯ ಪರವಾದ ಹೇಳಿಕೆ ಕೊಟ್ಟಂತೆ ಭಾಸವಾಗುತ್ತಿದೆ. ಇದು ಅವರ ವೈಯಕ್ತಿಕ ವಿಷಯ, ಪ್ರೀತಿಯ ವಿಷಯ ಅಂತ ಬೇಜವಾಬ್ದಾರಿ ಹೇಳಿಕೆ ನೀಡುವ ಮಂತ್ರಿಗಳಿಗೆ ನಮ್ಮ ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಫಯಾಜ್ನನ್ನ ಗಲ್ಲಿಗೇರಿಸಲೇಬೇಕು ಎಂದು ಘೋಷಣೆ ಕೂಗಿದ್ರು. ರಾಜ್ಯದಲ್ಲಿ ಮುಸ್ಲಿಂ ಓಲೈಕೆಯಿಂದ ಮುಸ್ಲಿಮರ ಅಟ್ಟಹಾಸ ಮಿತಿ ಮೀರಿದೆ. ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ರು. ಈ ಸಮಯದಲ್ಲಿ ಸರ್ವ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಭಾಗಿಯಾಗಿದ್ದರು. ವರದಿ ಸದಾಶಿವ ಭೀಮಪ್ಪ ಮೂಡೆಮ್ಮನವರ್. ಮಂತ್ರಿಗೆ ರಾಜ್ಯ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧಿ ಸರ್ಕಾರಕ್ಕೆ ಜೈ ಶ್ರೀರಾಮ್, ಜೈ ಶ್ರೀರಾಮ್. ವಿದ್ಯಾನಗರಿ ಹುಬ್ಬಳ್ಳಿಯ ಮಹಾನಗರದಲ್ಲಿ ಮೊನ್ನೆ ನಡೆದಿರ್ತಕ್ಕಂಥ ಕುಮಾರಿ ನೇಹಾ ಹಿರೇಮಠರವರ ಬರಬರ ಹತ್ಯೆಯನ್ನು ಖಂಡಿಸಿ ಇಂದು ಲಕ್ಷ್ಮೇಶ್ವರ ನಗರದ ಹಿಂದೂ ಪರ ಸಂಘಟನೆಗಳು ರಾಮಸೇನಾ ನೇತೃತ್ವದಲ್ಲಿ ನಡೆಸಿರ್ತಕ್ಕಂಥ ಈ ಬರಬರ ಹತ್ಯೆಗೆ ಕಾರಣವಾಗಿರ್ತಕ್ಕಂಥ ಫಯಾಜ್ನನ್ನ ಗಲ್ಲು ಶಿಕ್ಷೆಗೆ ಏರಿಸಬೇಕು. ಎಲ್ಲಿವರೆಗೂ ಸಮಾಜದಲ್ಲಿ ಒಗ್ಗಟ್ಟು
ಮತಾಂತರ ಅಟ್ಟಹಾಸ ನಿಲ್ಲುವುದಿಲ್ಲ ಬಂಧುಗಳೇ. ಇದರ ಬೆನ್ನಲ್ಲೇ ಇಡೀ ರಾಜ್ಯದಲ್ಲಿ ಅನೇಕ ನೂರಾರು ಯುವಕ ಮತ್ತು ಯುವತಿಯರನ್ನ ಮರಳು ಮಾಡುವಂತ ಒಂದು ಷಡ್ಯಂತ್ರದ ವಿರುದ್ಧ ಬಹಳಷ್ಟು ಬಿಗಿಯಾಗಿರ್ತಕ್ಕಂಥ ಕಾನೂನನ್ನ ಇವತ್ತು ರಾಜ್ಯ ಸರ್ಕಾರ ತರಬೇಕಾಗಿದೆ. ಮೊನ್ನೆ ನಡೆದಿರ್ತಕ್ಕಂಥ ನೇಹಾ ಹತ್ಯೆ ಪ್ರಕರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರ ವೈಯಕ್ತಿಕ ವಿಚಾರದಲ್ಲಿ ಕೊಲೆ ಆಗಿದ್ದಾರೆ ಅನ್ನುವಂಥ ಹೇಳಿಕೆ ಮಾತನ್ನು ಉಡಾಪೆ ಮಾತನ್ನು ಕೊಡ್ತಕ್ಕಂಥದ್ದು. ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದು ನೋಡಿದರೆ ಸಾಮಾನ್ಯ ಜನರ ಪರಿಸ್ಥಿತಿ ಈ ದೇಶದಲ್ಲಿ ಏನಿದೆ, ರಾಜ್ಯದಲ್ಲಿ ಏನಿದೆ ಅನ್ನುವಂಥ ಮನಗಾಣಬೇಕಾಗಿದೆ ಅಂತೆ. ಅದರ ಬೆನ್ನಲ್ಲೇ ಸಹಿತ ಈ ದೇಶ ಮತ್ತು ಈ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಅಡಿಪಾಯ ಹಾಕಿರ್ತಕ್ಕಂಥ ಗೃಹ ಮಂತ್ರಿಗಳು ಸಹಿತ ಇವತ್ತು ಉಡಾಪೆ ಮಾತುಗಳನ್ನು ಹೇಳ್ತಾ ಇರೋದು ನೋಡಿದ್ರೆ ಇವತ್ತು ರಾಜ್ಯದಲ್ಲಿ ಹದಗೆಟ್ಟಿರ್ತಕ್ಕಂಥ ಕಾನೂನು, ಮತಾಂತರ ಮಾಡ್ತಕ್ಕಂಥ ಗೌರವಕ್ಕೆ ಸ್ಪಂದನೆ ಕೊಡ್ತಕ್ಕಂಥ ಕಾನೂನು, ಇದು ರಾಜ್ಯದಲ್ಲಿ ಇದೇ ರೀತಿ ಹೋದರೆ ನೇಹಾ ಅಂತ ನೂರಾರು ಯುವತಿಯರು ಇವತ್ತು ಜಿಹಾದಿಯ ಹೆಸರಿನಲ್ಲಿ ಬರ್ಬರ ಹತ್ಯೆ ಆಗ್ತದೆ. ಖಂಡಿತ ಇದು ಎಚ್ಚರದಿಂದ ಇವತ್ತು ರಾಜ್ಯ ಸರ್ಕಾರ ತಗೋಬೇಕಾಗಿತ್ತು. ಇವತ್ತು ಹೇಳ್ತಾ ಇದ್ದಾರೆ, ಇವತ್ತು ಪ್ರೀತಿಯಾಗಿ ನಂತರ ಅವಳು ಒಳ್ಳೆಂದು ಅದಕ್ಕೆ ಬರ್ಬರ ಹತ್ಯೆ ಆಗಿದೆ ಅಂತ ಹೇಳ್ತಾರೆ. ಬಂಧುಗಳೇ, ನಾವಿವತ್ತು ಯೋಚನೆ ಮಾಡಿದಾಗ ಕಳೆದ 20 ವರ್ಷಗಳ ಕಾಲ ಇವತ್ತು ಜಿಹಾದಿನ ಹೆಸರಿನಲ್ಲಿ ಅನೇಕ ಮುಸ್ಲಿಂ ಭಯೋತ್ಪಾದನೆ, ಲವ್ ಜಿಹಾದ್ ಅನ್ನೋ ಹೆಸರಿನಲ್ಲಿ ಅನೇಕ ಯುವತಿಯನ್ನು ಮನ ಕೆಡಿಸಿ ತಲೆ ಕೆಡಿಸಿ ಇವತ್ತು ಮದುವೆ ಆಗ್ತಾ ಇದ್ದಾರೆ. ಅದಕ್ಕೆ ಕಾನೂನು ಒಂದು ದಿಟ್ಟ ಕ್ರಮ ತಗೊಳ್ತಾ ಇಲ್ಲ. ನಾವಿವತ್ತು ಮುಸ್ಲಿಂ ಯುವಕರಲ್ಲಿ ವಿನಂತಿಸ್ಕೊಳ್ತದ್ದೇನೆಂದ್ರೆ, ನಿಮ್ಮ ಯುವತಿಯರನ್ನ ಪ್ರೀತಿಸ್ರಿ, ಲಗ್ನ ಆದ್ರೆ ಹಿಂದೂಗಳೇ ಯಾಕೆ, ನಿಮಗೆ ಟಾರ್ಗೆಟ್ ಯಾಕೆ? ಇವತ್ತು ಹಿಂದೂಗಳಲ್ಲಿ ಯಾರು ಸಹಿತ ಯುವಕರು ಇಲ್ವಾ? ಇವತ್ತು ಹಿಂದೂಗಳು ಮಾಡತಕ್ಕಂಥ ಒಂದು ಸಮಾನತೆಯಲ್ಲಿ ನೀವು ಇವತ್ತು ವಿರೋಧ ಮಾಡ್ತಾ ಇದ್ದೀರಿ. ಇವತ್ತು ನಮ್ಮ ಅಕ್ಕ ತಂಗಿಯರ ಮೇಲೆ ಕಣ್ಣಿಟ್ಟಿರ್ತಾರೆ ಅಂದ್ರೆ ಬಹಳ ಎಚ್ಚರದಿಂದ ಇರಬೇಕು. ನಿಮ್ಮ ಅಕ್ಕ ತಂಗಿಯರು ಇದ್ದಾರೆ ಅನ್ನುವಂಥ ಭಾವನೆ ನಿಮ್ಮಲ್ಲಿ ಇಲ್ಲ ಅಂದ್ರೆ ನಿಮ್ಮ ಸಮಾಜದವ್ರನ್ನ ಪ್ರೀತಿಸ್ರಿ, ಏನೆಲ್ಲ ಮಾಡ್ರಿ. ಯಾರಾದ್ರೂ ಒಬ್ರು ನಿಮ್ಮ ಸಮಾಜದ ಇವತ್ತಿನ ಕೊಲೆ ಮಾಡಿ ಪ್ರೀತಿಯ ಹೆಸರಿನ ಮೇಲೆ ಇವತ್ತು ಮತ್ತು ದೇಶದಲ್ಲಿ ಕಾನೂನು ತರುವಂತ ವ್ಯವಸ್ಥೆ ಇವತ್ತು ಸರ್ಕಾರ ಮಾಡಬೇಕಾಗಿದೆ. ಇವತ್ತು ಕೇಂದ್ರ ಸರ್ಕಾರಕ್ಕೂ ನಮ್ಮಲ್ಲಿ ಒಂದು ವಿನಂತಿ ಇದೆ. ಇವತ್ತು ದೇಶದಲ್ಲಿ ನಡ್ತಕ್ಕಂಥ ಇವತ್ತು ಹುಬ್ಬಳ್ಳಿಯಲ್ಲಾಗಿದೆ, ನಾಳೆ ಲಕ್ಷ್ಮೇಶ್ವರದಲ್ಲಿ ಆಗ್ಬೋದು. ಯಾವತ್ತು ಹಿಂದೂ ಸಮಾಜದ ಜಾಗೃತಿ ಆಗಬೇಕು. ನಾವು ಜಿಹಾದ್ ನಮ್ಮಲ್ಲಿ ಕಾಣ್ತಾ ಇದೆ ಅಂದರೆ ಅಲ್ಲಿ ಎಚ್ಚರಿಸಿಕೊಳ್ಳಬೇಕು. ಅವ್ರಿಗೆ ಮನಗಂತವಾಗಿ ನಾವು ಹೇಳಬೇಕು, ನಮ್ಮ ಮನೇಲಿ ಆಗುತ್ತೋ ಅವ್ರ ಮನೇಲಿ ಆಗುತ್ತೋ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಲವ್ ಜಿಹಾದ್ ಆಗುತ್ತದೆ, ಅದು ನಮ್ಮ ಜೊತೆ ಕಂಡ್ರು ನಾವು ಅವ್ರಿಗೆ ಹೇಳಬೇಕು, ಲವ್ ಜಿಹಾದ್ ಆಗುತ್ತೆ, ನೀವು ಸ್ವಲ್ಪ ಭಾಳ ಎಚ್ಚರಿಕೆ ಇರಬೇಕು. ಯಾಕಂದರೆ ಹೊರ ರಾಜ್ಯದಲ್ಲಿ ಆಗ್ತಿತ್ತು, ಮತ್ತು ಕರ್ನಾಟಕದಲ್ಲಿ ಬಂದಿದೆ, ಕರ್ನಾಟಕ ಮತ್ತು ನಮ್ಮ ಜಿಲ್ಲೆಗೆ ಬಂದಿದೆ. ಜಿಲ್ಲೆಯಿಂದ ಮತ್ತು ನಮ್ಮ ಲಕ್ಷ್ಮೀ ಬರೋದೇ ಭಾಳ ದೂರ ಇಲ್ಲ. ದೈಹಿಕ ಘಟನೆ ಆಗಿದ್ದಾವೆ, ಲವ್ ಜಿಹಾದ್ ಆಗಿದ್ದಾವೆ. ಆದರೆ ಬರಬರತ್ತೆ ಆಗ್ಬೋದು. ಆದ್ದರಿಂದ ಆ ಮನಸ್ಥಿತಿಯನ್ನು ನಾವೆಲ್ಲರೂ ಎಚ್ಚರಿಸಿಕೊಂಡು ಯಾವ ಇಂಥ ಜಿಹಾದಿಗಳಿಗೆ ನಾವು ಅವ್ರಿಗೆ ಎಚ್ಚರಿಕೆ ಮಾಡಬೇಕು, ಮನವರಿಕೆ ಮಾಡಬೇಕು, ಪ್ರತಿಭಟನೆ ಮಾಡಿ ನಾವು ಲವ್ ಜಿಹಾದ್ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ನಾವು ವಿಸ್ತಾರವಾಗಿ ಹೇಳ್ಬೇಕು. ಈ ಥರ ಘಟನೆ ಆಗುತ್ತೆ ಮಾಡ್ಕೊಂಡು ಸರಿ ಮುಂದೆ ರಾಕ್ಷಸಿಕವಾಗಿ ಅಟ್ಟಹಾಸಗೊಳಿಸಿದ್ದಾರೆ. ಬೆಳವಣಿಗೆ ಈ ಮತಾಂಧರು ದೇಶದ ಕಾನೂನು ಪೊಲೀಸ್ ಸಂವಿಧಾನಕ್ಕೆ ಮರ್ಯಾದೆದಂತೆ ಕಾನೂನು ಕೈಗೆತ್ತಿಕೊಂಡು ಅಟ್ಟಹಾಸ ಬರೆಯುತ್ತಿದ್ದಾರೆ. ಇದು ತಾಲಿಬಾನ್ ಮೀರಿಸಿದೆ. ತಾಲಿಬಾನ್ ಆಡಳಿತವನ್ನು ರಾಜ್ಯದ ಜನ ನೋಡುವ ಸ್ಥಿತಿ ಬಂದಿರುವುದು ಅತ್ಯಂತ ದುರ್ದೈವವಾಗಿದೆ. ರಾಜ್ಯದ ವಿರುದ್ಧ ತಾಲಿಬಾನ್ ನಿರ್ದೇಶನಕ್ಕೆ ಈ ಎಲ್ಲ ಘಟನೆಗಳು ತಮ್ಮ ಗಮನಕ್ಕೆ ತರಬಯಸುತ್ತವೆ. ಹುಬ್ಬಳ್ಳಿಯ ಬಿಜೆಪಿ ಕಾಲೇಜ್ ಆವರಣದಲ್ಲಿ ಕುಮಾರಿ ನೇಹಾ ಹಿರೇಮಠ್ ಅವರನ್ನು ಆರೋಗ್ಯ ರಕ್ತ ಪಿಪಾಸು ಮತಾಂಧ ಫಯಾಜ್ ಬರ್ಬರ ಹತ್ಯೆ ಮಾಡಿದ್ದಾರೆ. ನಾವು
ಒಂದು ಸ್ವಲ್ಪ ಬ್ಯಾಕ್